ಯಪ್ಪ ಇದೇನೆ ಅಕ್ಕ ಸರ್ಪ್ರೈಸ್ ಕೊಡ್ತೀನಿ ಎಂದು ಇಂಥ ಸರ್ಪ್ರೈಸ್ ಕೊಡ್ತಾ ಇದೀಯಾ? ಇದೆಲ್ಲನ ಒಡವೆ ಇಷ್ಟೊಂದು ಎಲ್ಲಿಟ್ಟಡಯ್ಯ? ಎಲ್ಲಿಟ್ಟು? ಅಪ್ಪ ಇಷ್ಟೊಂದು ಒಡವೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ದಯಾ ದಯಾ ಇದೆಲ್ಲ ಏನು ಹೆಂಗಾಯ್ತು? ಏನು ಏನು ದಯಾ? ಏನು ಖುಷಿ ಆಯಿತಾ? ನಿನಗೆ ತುಂಬ ಇಷ್ಟ ಆಗಿತ್ತು ತಾನೇ ಈ ಒಡವೆ? ಖುಷಿ ಆಗೈತೆ ತಾನೇ ನಿನಗೆ? ಇವಾಗ ತುಂಬ ಖುಷಿ ಆಗ್ತೈತೆ, ಒಂದು ಕಡೆಗೆ ಭಯನೂ ಆಗ್ತೈತೆ. ದಯ ಹಿಂಗೆ ಇದೆಲ್ಲ ನಾಗಿನಿ ಒಡವೆ ತಾನೇ? ನಾನು ಇದನ್ನೆಲ್ಲ ನೋಡಿದ್ದೆ. ಹೌದು ಅಕ್ಕ, ನೀನು ಆಸೆ ಪಟ್ಟಂತೆಯೇ ನಾಗಿನಿ ಒಡವೆನೇ ತಗೊಂಬಂದೆ ನಿನಗೆ. ಅವಳೇನು ಎಲ್ಲಿಗೆ ಹೋಗಂಗಿದ್ದಾಳೆ ಇಷ್ಟೊಂದು ಒಡವೆ ಎಲ್ಲ ಹಾಕ್ಕೊಂಡು? ಅದಕ್ಕೇನೆ ನಾವಿನ್ನು ಮದುವೆ ಆಗ ಅಂತ ಹುಡುಗಿ ನಮ್ಮನೆಯಲ್ಲಾದ್ರೂ ಇದ್ರೆ ಮದುವೆಗಾದರೂ ಬಳಸ್ಕೊಂತೀನಿ ಅಂತ ಅದಕ್ಕೆ ತಗೊಂಬಂದ್ಬಿಟ್ಟೆ. ನಾನು ಮನೆ ಹತ್ರ ಹೋಗಿದ್ನ, ಅವ್ರು ಮಾಂತಿ ಮಾವನೂ ಇರಲಿಲ್ಲ, ಅವರು ಇರಲಿಲ್ಲ, ಯಾರೂ ಇರಲಿಲ್ಲ. ಸುಮ್ಮನೆ ಹಿಂಗೆ ಒಳಗೆ ಹೋದೆ, ಯಾರೂ ಇರಲಿಲ್ಲ. ನೋಡಿದೆ ಆ ಕಡೆ ಈ ಕಡೆ ನೋಡಿ ಎಸ್ಕೇಪ್ ಮಾಡಿಬಿಟ್ಟೆ ಕಣೆ ಅಕ್ಕ. ಎಸ್ಕೇಪ್ ಮಾಡಿಬಿಟ್ಟೆ. ನನಗಂತೂ ತುಂಬ ಖುಷಿ ಆಯಿತು. ಇನ್ನೂ ಎಷ್ಟೊಂದು ನಡುವೆ ಐತೆ ಅಕ್ಕ, ಎಲ್ಲ ಒಳಗೆ ಇಕ್ಕಿದ್ದೀನಿ, ಎಲ್ಲ ತಗೊಂಬಂದಿದ್ದೀನಿ. ನಮಗೆ ಇರಲಿ ಇಷ್ಟೊಂದು ಒಡವೆ ಎಲ್ಲನ ಬೇಕಾಗುತ್ತೆ ಅಂತೇಳಿ ಅದಕ್ಕೆ ನಾನು ಎಲ್ಲ ತಗೊಂಬಂದ್ಬಿಟ್ಟೆ. ಅಯ್ಯೋ ನಮಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೊಂದು ಚಿಂತೆ, ಎಲ್ಲ ಒಂದೊಂದು ಕಡೆಗೆ ಚಿಂತೆ ಆಗಿತ್ತಲ್ಲ, ಅದಕ್ಕೆ ತಗೊಂಬಂದಿದ್ದೀನಿ. ಇಲ್ಲಿ ನೋಡಿನಿ ಎಲ್ಲನ ಹೆಂಗನೋ ನಮಗೆ ಆಗುತ್ತೆ ಬಿಡು. ಯಾರ ಹತ್ರನೂ ಹೇಳ್ಬೇಡ ಕಣೆ ಅಕ್ಕ ನಾನು ಒಡವೆ ತಗೊಂಬಂದಿದ್ದೀನಿ ಅಂತ. ಅಯ್ಯೋ ಇಲ್ಲ, ಬಾಗ್ಲಿಕ್ಕೆ ಬಂದಿದ್ದೀನಿ, ಅಲ್ಲಿ ತಾಂಟಿ ಪುಸುಕ್ಕನ್ನು ಬಂದುಬಿಡುತ್ತೆ ಅಂತೇಳಿ ಅದಕ್ಕೆ ಬಾಗ್ಲಿಕ್ಕೆ ಬಂದಿದ್ದೀನಿ, ಯಾರೂ ಬರಬಾರ್ದು ಮನೆ ಒಳಕ್ಕೆ ಅಂತ. ಹಂಗಾದ್ರೆ ನಾಗಿಣಿ ಅದಕ್ಕೆ ಹಿಂಗೆ ಆಡಾಳು, ಒಡವೆ ಕಳೆದು ಹೋಗೈತಿ ಅಂತ ಅವಳಾಳು. ಹಳ್ಳಿ ಬಿಡು, ಹಳ್ಳಿ ಇಲ್ಲದ ಬಿಲ್ಡಪ್ ಕೊಡ್ತಾಳೆ. ನಾವು ಏನೂ ಮಾಡಿಸಿಲ್ಲ, ನಮ್ಮ ಹತ್ರ ಏನೂ ಇಲ್ಲ ಅಂತ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ಮತ್ತೆ ನಾನೆಲ್ಲ ತಗೊಂಬಂದು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ, ನಾವು ಹಿಂಗೆ ತಗೊಂಬಂದಿರೋ ವಿಷಯ ಅಷ್ಟೇ ಗೊತ್ತಾಗುತ್ತೆ, ಅವಳಿಗೆ ಗೊತ್ತಾಗಬೇಕು. ಏನು ಎತ್ತ ಅಂತ ಹೇಳಿ ಅವಳಿಗೆ ಗೊತ್ತಾದರೆ ಮುಂದೆ ಆಮೇಲೆ ಸುಮ್ಮನೆ ಆಗ್ತಾಳೆ. ಮತ್ತೆ ಹೆಂಗೊಬ್ಬರು ಒಳ್ಳೆ ಕೆಲಸ ಮಾಡಿದೆ. ನಾನು ಹಂಗೆ ಅನ್ಕೊಂತಿದ್ದೆ ಕಣೆ, ನೀನು ಬದುಕೆ ಅನ್ಕೊಂಬತ್ಕಿನ್ನ ಮುಂಚೆನೇ ನಾನು ಹಂಗೆ ಅನ್ಕೊಂತಿದ್ದೆ. ಇವಳು ಇಷ್ಟೊಂದು ಮೆರಿತಾ ಇದ್ದಾಳೆ, ನಮ್ಮ ತಗಿಲ್ಲ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಇವನ್ನೆಲ್ಲನ ನಾವನ ತಗೊಂಡೋಗ್ತೀನಿ ಕಣೆ ಅಂತ ಅಂದ್ಕೊಂಡು ಬಂದೆ ನಾನು. ಅವತ್ತು ಮನಸ್ಸಿನಾಗೆ ನೀನೇ ಮಾಡಿಬಿಟ್ಟಿದ್ದಿ. ಒಳ್ಳೆ ಕೆಲಸ ಮಾಡಿದ್ಯಾ ಡಯ್ಯ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಹೆಂಗೋ ಒಡವೆ ಇದ್ರೆ ನಾವು ಬೇಕಾಗುವಷ್ಟು ಇಕ್ಕೆ ಮನ ನನಗೂ ನಿನ್ಗೂ ಇನ್ನಿದ್ದೆಲ್ಲ ಮಾರ್ಕೊಂಡು ಮನೆಯಾಗೆ ಎಲ್ಲ ಮಾಡ್ಕೊಂಬಕ್ಕಾಗುತ್ತೆ. ಎಲ್ಲ ಸಾಮಾನು ತರೋಕ್ಕಾಗುತ್ತೆ. ರೇಷನ್ ಎಲ್ಲ ಖಾಲಿ ಆಗೈತಲ್ಲ, ಯಾವುದಾನ ಒಂದು ಮಾರೋಣ. ಯಾವುದಾನ ಒಂದು ಮಾರಿದ್ರೆ ಗೊತ್ತಾಗುತ್ತೆ. ಅವಳು ರಂಗಿ ಮೇಲೆ ಜಗಳ ಮಾಡ್ತಾ ಇದ್ದಾಳಂತೆ. ನೋಡು ಬಾಯಮ್ಮ ಕೇಳ್ತಾ ಐತೆ ಅಲ್ವೇ? ನಡಿ ಅದೇಲೆ ನೋಡೋಣ. ರಂಗಮ್ಮನ ಮೇಲೆ ಜಗಳ ಮಾಡ್ತಾ ಇದ್ದಾರೆ, ನಡಿ ನೋಡೋಣ. ಅವಳು ರಂಗಿನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ, ಆಗಿಲ್ದಾಳೆ ಅವಳೇ ಅಲ್ಲ, ಅದಕ್ಕೇ ಅವಳ ಮೇಲೆ ಜಗಳ ಮಾಡ್ತಾಳೆ. ನಾವು ಸುಮ್ಮನೆ ಹಿಂಗೆ ಸ್ವಲ್ಪ ನ್ಯಾಯ ಹೇಳೋರಂಗೆ ಹೋಗೋಣ ನಡಿ. ನ್ಯಾಯ ಹೇಳೋರಂಗೆ ಹೋಗಿ ಸ್ವಲ್ಪ ಒಂದೆರಡು ಮಾತು ಹೇಳಿ ಬರೋಣ. ನಾವು ತಗೊಂಬಂದಿದ್ದೀವಿ ಅಂತ ಅವ್ರಿಗೆ ಮಾತ್ರ ಗೊತ್ತಾಗೋದು ಬೇಡ. ನೋಡಿ ಅಕ್ಕ ಒಳಕ್ಕಿಕ್ಕಿ ಹೋಗಿ ಬರೋಣ ನಡಿ. ಬಾಯಿ ಕೇಳಿಸ್ತಾ ಐತಲ್ಲ? ಬಾಯಿ ಕೇಳಿಸ್ತಾ ಐತೆ, ಕೇಳಿಸ್ತಾ ಐತೆ. ರಂಗಮ್ಮನ ಮೇಲೆ ಜಗಳಕ್ಕೆ ಹೋಗಿರ್ಬೇಕಾನ ಹಾಗೆ ನೀನೇ ತಾಂಡಿದೀಯ ನಂದು ಒಡವೆ ಕೊಡು ಅಂತ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಎಲ್ಲ ಒತ್ಕೊಂಬಂದಿದೀಯ ನೀನು ಎಂಬುದು ಗೊತ್ತು. ನೀನೇ ಕಳ್ದಲ್ಲು ಕಳ್ಳಿ ಎಂಬುದು ನನಗೆ ಗೊತ್ತು ಕಣೆ, ನೀನೇ ಕಳ್ದಲ್ಲು. ನನ್ನ ಅದೇನು ಕಳ್ಳಿ ಅಂತೀಯ? ಹೋಗು ಹೆಂಗಾರ ಮಾಡ್ಕೊಂಡು ನಾಳೆ ಹೋಗ್ಲಿ ಅಂತ ನಾನು ಪಾಡಿಗೆ ನಾನು ಇದ್ದೀನಿ. ನಾನು ಯಾರು ಸಮಸ್ಯಕ್ಕೂ ಹೋಗಿಲ್ಲ. ಇಲ್ಲಿ ಬಂದೋಳು ಒಡವೆ ಕಳ್ದೈತೆ ನೀನೇ ತಾಂಡಿರೋದು ಅಂತ. ನಾನು ತಾಂಡೈನಿ ಎಂಬದಕ್ಕೆ ಏನೇ ಸಾಕ್ಷಿ? ನನ್ನ ಮೇಲೆ ಹೇಳಿದರೆ ನೋಡು ಹಾಳಾಗಿ ಹೋದ್ರೂ ಹೋಗಿ ಇಕ್ಕೊಂಡು ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನಾವು ಯಾವ ಒಡವೆನೂ ನೋಡಿಲ್ಲ. ನಾನು ನಂದಿನಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ. ನನ್ನ ಯಾಕೆ ಹೇಳ್ತೀಯ ನೀನು? ಒಡವೆ ತಾಂಡಿದ್ದಾಳೆ ಹೇಳು ಅಂತ ಹೇಳಿ ಮಕ್ಕ ಹೊಡೆದ್ಬಿಡ್ತೀನಿ. ನೀನೇ ತಾಂಡಿರೋದು ಯಾರು ತಾಂಡಿಲ್ಲ, ನೀನು ಬಿಟ್ಟರೆ ಯಾರು ತಾಂಡಿಲ್ಲ ಅಂತ ನಾನು ಹೇಳ್ತೀನಿ. ನೀನೇ ತಾಂಡಿರೋದು ನೀನೇ. ಹೋಗು, ನಿಂಗೇನು ತಲೆಗೆ ಲೂಜೆ? ಹೋಗು. ಸುಮ್ಮನೆ ಏನಕ್ಕಿಲ್ಲ, ನನ್ನ ಮೇಲೆ ಜಾಗ್ಲಕ್ಕೆ ಬಂದೈತಿ ಇದು. ಎದ್ದೆದ್ದೇಸ್ಕೆಲೇನಿ ತಲೆ ಕೆಟ್ಟದ್ದು. ಯಾಕೆ ಏನಾಯ್ತು ರಂಗಂಟಿ ನಂಗಿನೇ? ನೋಡೆ ದಯ ನಾನು ಒಡವೆ ಹೊತ್ಕೊಂಡು ಹೋಗ್ಬಿಟ್ಟವಳೆ. ನಾನು ಇಲ್ಲ ಸಮಯದಾಗೆ ಒಡವೆ ತಗೊಂಡು ಹೋಗ್ಬಿಟ್ಟು ಎಷ್ಟು ಮೋಸ ಮಾಡ್ತಾ ಇದ್ದಾಳೆ. ಒಡವೆ ಹೊತ್ಕೊಂಡು ಹೋಗಿ ಅವಳೆ ಕಣೆ ನನ್ನ ಒಡವೆನ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ, ನನ್ನ ಒಡವೆ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದ ಕೂತ್ಕೊಂಡು ಹೋಗ್ಬಿಟ್ಟವಳೆ ಊರಂಕ್ಲಿ.
ಕಾಣ್ದಲೆ ಮಾಡ್ದಲೆ ಮಾತಾಡ್ಬಾರ್ದು. ಯಾರು ತಗೋಬರ್ತಾರೆ ಹೇಳು ನಾಗಿನಿ? ಯಾರು ಹಂಗೆಲ್ಲಮ್ಮ, ಒಬ್ರು ಮನೆಗಳದ್ದು ಒಬ್ರು ಯಾರು ಮುಟ್ಟಲ್ಲಮ್ಮ. ಇವಾಗ ಬಂಗಾರ ಕದಿಬಾರ್ದು ಅಂತ ಯಾರು ಮುಟ್ಟಲ್ಲ. ಬೆಳ್ಳಿ ಸಿಕ್ಕರೆ ಒಳ್ಳೇದಂತೆ, ಬಂಗಾರ ಸಿಕ್ಕರೆ ಒಳ್ಳೇದಲ್ವಂತೆ. ಬಂಗಾರ ಕದಿಬಾರ್ದು ಗೊತ್ತಾ? ಬಂಗಾರ ಯಾರು ತಗೊಂಬಲ್ಲ. ನೀನು ಹಂಗೆಲ್ಲ ಮಾತಾಡ್ಬಿಡ ರಂಗಕ್ಕಯ್ಯನ, ಪಾಪ ಅದೆಲ್ಲೂ ಹೋಗಿಲ್ಲ ಬೇಜಾರಾಗಿ. ಯಾಕೆ ಇಲ್ಲಿ ಗಲಾಟೆ? ಯಾಕೆ ಗಲಾಟೆ ರಂಗಮ್ಮ? ನೋಡಲ್ಲ ಅಂತ ಕಯ್ಯ, ನಾನು ಹೇಳ್ದು ಒಡವೆ ಓದ್ಕೊಂಡು ಹೋಗಿದ್ದೀನಿ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ. ನಾನೇನಕ್ಕೆ ತಗೊಂಬರೋಣ? ಕಾಣ್ದಲೆ ಮಾಡ್ದಲೆ ಮಾತಾಡಬಾರ್ದು ಹೇಳು. ನಗಿನಿ ಮಾತಾಡ್ಬಿಡಂಗೆಲ್ಲನ. ಈಗ ಯಾರು ತಾಂಡವ್ರೆ ಅಂತ ನೀನು ಕಂಡಿಡಿದು ಮಾತಾಡು, ಹಂಗೆಲ್ಲ ಮಾತಾಡಬಾರ್ದು ಪಾಪ. ನಾನೇನೋ ಒಪ್ಪಲ್ಲ ಕಣೆ. ನಾನು ತಾಂಡಿದ್ದೀನಿ ಅಂತ ಹೇಳಿದ್ರೆ ನಾನೇನು ಒಪ್ಪಲ್ಲ. ಅದು ಯಾರು ಬಂದು ಹೇಳ್ತಾರೆ ಹೇಳಿ? ನಾನಂತೂ ಬೇಕಾದ್ರೆ ಎಲ್ಲಿ ಕರ್ಕೊಂಡೋದ್ರೆ ಹೇಳ್ತೀನಿ ನಾನು ತಾಂಡಿಲ್ಲ ಅಂತ. ಒಬ್ರದ್ದೊಬ್ರದ್ದು ಯಾರು ಮುಟ್ಟಲ್ಲ ಹೇಳಿ. ಇವಾಗ ಎಲ್ಲ ನಾ ಸೆಂದಕ್ಕೆ ಬಂದಕ್ಕೆ ಬಿದ್ದಿರ್ಬೇಕು, ನೋಡಕ್ಕಿಲ್ವೇನೆ? ಎಲ್ಲ ನೋಡಿದ್ದೀನಿ. ಇವಳೇ ರಂಗಿ ಬುಡ್ಡಿನೇ ತಾಂಡಿರೋದಂಬದು ನನಗೆ ಗೊತ್ತೈತಿ. ಇವಳು ಬಿಟ್ಟರೆ ಇನ್ಯಾರೂ ತಾಂಡಿಲ್ಲ, ಇವಳೇ ತಾಂಡಿರೋದು, ಯಾರು ತಾಂಡಿಲ್ಲ. ಯಾರು ತಾಂಡಿಲ್ಲ ಬಿಡು, ನಾನು ಆಳೇನೆ ನೋಡಿದ್ದೀನಿ. ಇವಳೇ ತಾಂಡಿರೋದು, ಇನ್ಯಾರು ಇಲ್ಲ, 100ಕ್ಕೆ 100 ಇವಳೇ ತಾಂಡಿರೋದು. ಪಾಪ ಯಾರು ತಾಂಡವರು ಬಿಟ್ಟವರು, ಪಾಪ ಒಬ್ರ ಮೇಲೆ ಒಬ್ರು ಆರೋಪ ಮಾಡಬಾರ್ದು ಹಿಂಗೆ. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಸ್ವಲ್ಪನ ನಾವೇನು ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಹೆಂಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಬೇಕು, ಹಂಗೆಲ್ಲ ಮಾತಾಡಬಾರ್ದು. ಅಲ್ಲ ನಾಗಿನೇ ಸ್ವಲ್ಪ ಒಕ್ಕ ತಾಂಡೈತೋ ಬಿಟ್ಟೈತೋ, ಹೆಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ? ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ ಹೇಳು? ಹೇಳು, ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ತಾನೇ? ಹಂಗೆಲ್ಲ ಮಾತಾಡಬಾರ್ದು ಕಣೆ. ಇಲ್ಲ ಕಣೆ, ಇವಳೇ ತಾಂಡಿರೋದು. ನೀವು ನೋಡ್ದಲೆ ಮಾಡ್ದಲೆ ಮಾತಾಡಬಾರ್ದು, ಇವಳೇ ತಾಂಡಿರೋದು. ರಂಗಕ್ಕಯ್ಯ, ಬಂಗಾರ ತಾಂಡ್ರೆ ಒಳ್ಳೇದಾಗಲ್ಲ. ಸುಮ್ಮನೆ ತಾಂಡಿದ್ರೆ ಅವಳ್ದವಳಿಗೆ ಕೊಟ್ಬಿಡಕ್ಕ. ಸುಮ್ಮನೆ ಯಾಕೆ ಬೇಡ. ಇಷ್ಟು ದಿವಸ ಹಿಂಗೆ ಬಡತನನೇ ಆಗಲಿ ನಿಮ್ಮದೇ ಇದ್ದೀವಿ, ಯಾವ ಬಂಗಾರ ಕದಿಬಾರ್ದು. ಅದಕ್ಕೇನೆ ಅವಳ್ದವಳಿಗೆ ಕೊಟ್ಬಿಡು. ಸುಮ್ಮನೆ ಏನಾನ ತಗೊಂಡಿದ್ರೆ ಯಾಕೆ ಸುಮ್ಮನೆ ಅವಳು ತಗೊಂಡು ಮಾತು, ಯಾಕೆ ಒಂದು ಮಾತು ಕೇಳಿ ಯಾಕೆ ನಿಷ್ಠುರ ಆಗಬೇಕು? ಸುಮ್ಮನೆ ಕೊಟ್ಬಿಡಕ್ಕ, ಕೊಟ್ಬಿಡು ಸುಮ್ಮನೆ. ಬೇಡ ರಂಗಕ್ಕಯ್ಯ, ಇಕ್ಕೆಮಕ್ಕೆ ಹೋಗ್ಬೇಡ. ಅದರಿಂದ ಏನಾಗಬೇಕಾಗಿಲ್ಲ, ಕೊಟ್ಬಿಡು. ಒಳ್ಳೇದಾಗಲ್ಲ ಅಕ್ಕ, ದೇವರಾಣ ಒಳ್ಳೇದಾಗಲ್ಲ. ಅದೇ ಮತ್ತೆ ಯಾರನ್ನು ತಾಂಡಿದ್ರೆ ಸುಮ್ಮನೆ ಕೊಡ್ರಿ, ಯಾಕೆ ಸುಮ್ಮನೆ? ಅಲ್ಲ ಆಮೇಲೆ ಈಗ ಹೇಳಪ್ಪು ತಾಂಡ್ವಿ ಹಿಂಗಾತು ಅಂಬದು ಬೇಡ, ಸುಮ್ಮನೆ ಕೊಡು ರಂಗಮ್ಮ. ಏನೋ ತಾಂಡಿದ್ರೆ ಅವಳಿಗೆ ಯಾಕೆ ಬೇಕತ್ತ ಸುಮ್ಮನೆ. ಯಪ್ಪ ದೇವ್ರೆ, ನಾನು ತಾಂಡಿಲ್ಲ ಎಲ್ಲಿ ತಗೊಂಬಂದು ಕೊಡೋಣ? ಇದು ಒಳ್ಳೆಯ ಸಮಾಸ ಆತು. ನಾನು ತಾಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ತಾಂಡಿಲ್ಲಮ್ಮ ತಾಯಿ, ನಾನು ತಾಂಡಿಲ್ಲ. ನೀನು ಹೇಳ್ಬೋದು ತಾಂಡಿಲ್ಲ ಅಂತ, ನಾನು ಹೇಳ್ತಾ ಇದ್ದೀನಿ ನೀನೇ ತಾಂಡಿರೋದು. ನೀನು ಬಿಟ್ಟರೆ ಯಾರೂ ತಾಂಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನೇ ತಾಂಡಿರೋದು, ನೀನೇ ತಾಂಡಿದ್ಯಾ ಅಂಬದು ನನಗೆ ಗೊತ್ತೈತೆ. ನಾನು ಹೇಳ್ತೀನಿ, ದೇವ್ರು ಹೇಳ್ದಂಗೆ ಹೇಳ್ತೀನಿ. ದೇವ್ರ ಅನ್ಭಾಗ ಆದ್ರೆ ನಾನು ಅನ್ಭಾಗ. ನಾನು ಹೇಳ್ತಾ ಇದ್ದೀನಿ ನೀನೇ ತಾಂಡಿರೋದು ಅಷ್ಟೇ. ಅಯ್ಯೋ ದೇವ್ರೆ, ಪಾಪ ನೋಡೋಕ್ಕಾಗಲ್ಲ. ನಮ್ಮ ಅಕ್ಕ ತಾಂಡಿಲ್ಲ ಅಂತೈತೆ, ಇವಳು ತಾಂಡಿದ್ದಾಳೆ ಅಂತಾರೆ. ಯಾರು ನಂಬಬೇಕು, ಯಾರು ಬಿಡಬೇಕು? ನಾವೇ ತಾಂಡಿರೋದು ಸ್ವಲ್ಪ ಹಾಗೆ ಡವ್ ಮಾಡೋಣ ಅಂತ ಹೇಳಿ ಡವ್ ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತೇಳಿ ಈ ರೀತಿ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರಿಗೆ ಧನ್ಯವಾದಗಳು.